ಬೇಲೂರಿಂದ 14ನೇ ಶತಮಾನದ ಭಾರತೀಯ ಇತಿಹಾಸವು ಭಾರತದಲ್ಲಿ ಅನೇಕ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಬದಲಾವಣೆಗಳಿಗೆ ಸಾಕ್ಷಿಯಾದ ಒಂದು ಮಹತ್ವದ ಅವಧಿಯಾಗಿದೆ. ಈ ಅವಧಿಯನ್ನು ಸಾಮಾನ್ಯವಾಗಿ ಮಧ್ಯಕಾಲೀನ ಭಾರತ ಎಂದು ಕರೆಯಲಾಗುತ್ತದೆ. ಪ್ರಮುಖ ರಾಜವಂಶಗಳು ಮತ್ತು ಸಾಮ್ರಾಜ್ಯಗಳು. ಉತ್ತರ ಭಾರತ. ರಜಪೂತರು 7ನೇ ಶತಮಾನದಿಂದ 12ನೇ ಶತಮಾನದ ಅಂತ್ಯದವರೆಗೆ ರಜಪೂತರು ಉತ್ತರ ಭಾರತದ ವಿವಿಧ ಭಾಗಗಳಲ್ಲಿ ಆಳ್ವಿಕೆ ನಡೆಸಿದರು. ಗುರ್ಜರ ಪ್ರತಿಹಾರರು, ಪರಮಾರರು, ಚೌಹಾಣರು, ಪೃಥ್ವಿರಾಜ್ ಚೌಹಾಣ್ ಪ್ರಮುಖ, ಸೋಲಂಕಿಗಳು, ಚಂದೇಲರು ಇವರಲ್ಲಿ ಪ್ರಮುಖರು. ಇವರು ಧೈರ್ಯ, ಶೌರ್ಯ ಮತ್ತು ಕಲೆ, ವಾಸ್ತುಶಿಲ್ಪಕ್ಕೆ ನೀಡಿದರು ಮತ್ತು ಸೇನರು. ಪೂರ್ವ ಭಾರತದಲ್ಲಿ, ವಿಶೇಷವಾಗಿ ಬಂಗಾಳ ಮತ್ತು ಬಿಹಾರ ಪ್ರದೇಶಗಳಲ್ಲಿ ಪಾಲರು 8ನೇ–12ನೇ ಶತಮಾನ ಮತ್ತು ಅವರ ನಂತರ ಸೇನರು 11ನೇ–12ನೇ ಶತಮಾನ ಆಳ್ವಿಕೆ ನಡೆಸಿದರು. ಪಾಲರು ಬೌದ್ಧ ಧರ್ಮದ ಪ್ರೋತ್ಸಾಹಕ್ಕೆ ಹೆಸರುವಾಸಿಯಾಗಿದ್ದಾರೆ. 12ನೇ ಶತಮಾನದ ಅಂತ್ಯದ ನಂತರ ಮೊಹಮ್ಮದ್ ಘೋರಿ ಮತ್ತು ನಂತರ ಅವನ ಸೇನಾಧಿಪತಿ ಕುತುಬುದ್ದೀನ್ ಐಬಕ್ ದೆಹಲಿಯಲ್ಲಿ ಸುಲ್ತಾನೇಟ್ ಆಳ್ವಿಕೆಯನ್ನು ಸ್ಥಾಪಿಸಿದರು. 1206 ಎಡಿ. ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸಯ್ಯಿದ್ ಸಂತತಿ ಮತ್ತು ಲೋದಿ ಸಂತತಿಗಳು ಈ ಅವಧಿಯಲ್ಲಿ ಆಳ್ವಿಕೆ ನಡೆಸಿದವು. ಈ ಅವಧಿಯು ಭಾರತದಲ್ಲಿ ಇಸ್ಲಾಮಿಕ್ ಆಡಳಿತದ ಆರಂಭವನ್ನು ಗುರುತಿಸುತ್ತದೆ. ದಕ್ಷಿಣ ಭಾರತ. ಚಾಲುಕ್ಯರು. ಬಾದಾಮಿ ಚಾಲುಕ್ಯರು 6ನೇ–8ನೇ ಶತಮಾನ ಮತ್ತು ನಂತರ ಕಲ್ಯಾಣಿ ಚಾಲುಕ್ಯರು 10ನೇ–12ನೇ ಶತಮಾನ ಕರ್ನಾಟಕದಲ್ಲಿ ಪ್ರಮುಖ ಶಕ್ತಿಯಾಗಿದ್ದರು. ಇವರು ತಮ್ಮ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿ. ಪಲ್ಲವರು ಈ 6ನೇ–9ನೇ ಶತಮಾನದವರೆಗೆ ತಮಿಳುನಾಡಿನಲ್ಲಿ ಪಲ್ಲವರು ಪ್ರಬಲರಾಗಿದ್ದರು. ಮಹಾಬಲಿಪುರಂನ ಸ್ಮಾರಕಗಳು ಇವರ ಕಲಾಪ್ರೇಮಕ್ಕೆ ಸಾಕ್ಷಿ. ರಾಷ್ಟ್ರಕೂಟರು 8ನೇ–10ನೇ ಶತಮಾನದವರೆಗೆ ದಖ್ಖನ ಪ್ರಸ್ಥಭೂಮಿಯಲ್ಲಿ ರಾಷ್ಟ್ರಕೂಟರು ಆಳ್ವಿಕೆ ನಡೆಸಿದರು. ಎಲ್ಲೋರಾ ಕೈಲಾಸ ದೇವಾಲಯವು ಅವರ ಪ್ರಸಿದ್ಧ ಕೊಡುಗೆ. ಚೋಳರು. ದಕ್ಷಿಣ ಭಾರತದ ಪ್ರಮುಖ ಶಕ್ತಿಗಳಲ್ಲಿ ಚೋಳರು 9ನೇ–13ನೇ ಶತಮಾನ ಅಗ್ರಗಣ್ಯರು. ಅವರ ನೌಕಾಪಡೆ, ಗ್ರಾಮೀಣ ಆಡಳಿತ ಮತ್ತು ಭವ್ಯ ದೇವಾಲಯಗಳು ಬೃಹದೀಶ್ವರ ದೇವಾಲಯದಂತಹ ಪ್ರಸಿದ್ಧವಾಗಿವೆ. ಹೊಯ್ಸಳರು. 11ನೇ–14ನೇ ಶತಮಾನದವರೆಗೆ ಕರ್ನಾಟಕದಲ್ಲಿ ಹೊಯ್ಸಳರು ಆಳ್ವಿಕೆ ನಡೆಸಿದರು. ಬೇಲೂರು, ಹಳೇಬೀಡು, ಸೋಮನಾಥಪುರದ ದೇವಾಲಯಗಳು ಇವರ ವಿಶಿಷ್ಟ ವಾಸ್ತುಶಿಲ್ಪಕ್ಕೆ ಉತ್ತಮ ಉದಾಹರಣೆ. ಕಾಕತೀಯರು. 12ನೇ–14ನೇ ಶತಮಾನದವರೆಗೆ ಆಂಧ್ರಪ್ರದೇಶದಲ್ಲಿ ಕಾಕತೀಯರು ಆಳ್ವಿಕೆ ನಡೆಸಿದರು. ವಾರಂಗಲ್ ಕೋಟೆಯು ಅವರ ವೈಭವಕ್ಕೆ ಸಾಕ್ಷಿ. ಸಮಾಜ ಮತ್ತು ಸಂಸ್ಕೃತಿ. ಧರ್ಮ. ಹಿಂದೂ ಧರ್ಮವು ಪ್ರಬಲವಾಗಿತ್ತು. ಶೈವ ವೈಷ್ಣವ ಪಂಥಗಳು ಪ್ರಚಲಿತದಲ್ಲಿದ್ದವು. ಭಕ್ತಿ ಚಳುವಳಿ ಈ ಅವಧಿಯಲ್ಲಿ ಪ್ರಾರಂಭವಾಗಿ ಧರ್ಮದಲ್ಲಿ ಹೊಸ ಪ್ರವೃತ್ತಿಗಳನ್ನು ತಂದಿತು. ಸೂಫಿ ಪಂಥವು ಭಾರತಕ್ಕೆ ಕಾಲಿಟ್ಟಿತು. ಬೌದ್ಧ ಧರ್ಮವು ಕ್ರಮೇಣ ತನ್ನ ಪ್ರಾಬಲ್ಯವನ್ನು ಕಳೆದುಕೊಂಡಿತು. ಈ ಅವಧಿಯು ಭಾರತದ ಇತಿಹಾಸದಲ್ಲಿ ರಾಜಕೀಯ ಅಸ್ಥಿರತೆ, ಸಾಂಸ್ಕೃತಿಕ ಸಮ್ಮಿಲನ ಮತ್ತು ಧಾರ್ಮಿಕ ಹಾಗೂ ಕಲಾತ್ಮಕ ಅಭಿವೃದ್ಧಿಯ ಪ್ರಮುಖ ಸಮಯವಾಗಿತ್ತು. ಸಾಮಾಜಿಕ ರಚನೆ. ವರ್ಣಾಶ್ರಮ ಪದ್ಧತಿ ಮುಂದುವರಿಯಿತು ಮತ್ತು ಜಾತಿ ಪದ್ಧತಿ ಪ್ರಬಲವಾಗಿತ್ತು. ರಾಜರು ಮತ್ತು ಪುರೋಹಿತರು ಸಮಾಜದಲ್ಲಿ ಪ್ರಬಲ ವರ್ಗಗಳಾಗಿದ್ದರು. ಮಹಿಳೆಯರ ಸ್ಥಾನಮಾನದಲ್ಲಿ ಕೆಲವು ಬದಲಾವಣೆಗಳು ಕಂಡುಬಂದವು. ಕಲೆ ಮತ್ತು ವಾಸ್ತುಶಿಲ್ಪ. ಈ ಕಾಲಘಟ್ಟದಲ್ಲಿ ಅನೇಕ ಭವ್ಯವಾದ ದೇವಾಲಯಗಳು, ಕೋಟೆಗಳು ಮತ್ತು ಅರಮನೆಗಳ ನಿರ್ಮಾಣಕ್ಕೆ ಸಾಕ್ಷಿಯಾಯಿತು. ದ್ರಾವಿಡ, ನಾಗರ ಮತ್ತು ವೇಸರ ಶೈಲಿಯ ವಾಸ್ತುಶಿಲ್ಪವು ಬಹಳಷ್ಟು ಅಭಿವೃದ್ಧಿ ಹೊಂದಿತು. ರಜಪೂತರು, ಚಾಲುಕ್ಯರು, ಹೊಯ್ಸಳರು, ಚೋಳರು, ಪಲ್ಲವರು ಮತ್ತು ದೆಹಲಿ ಸುಲ್ತಾನರು ವಾಸ್ತುಶಿಲ್ಪಕ್ಕೆ ವಿಶಿಷ್ಟ ಕೊಡುಗೆಗಳನ್ನು ನೀಡಿದರು. ಕುತುಬ್ ಮಿನಾರ್, ಖಜುರಾಹೋ ದೇವಾಲಯಗಳು ಮತ್ತು ಕೊನಾರ್ಕ್ ಸೂರ್ಯ ದೇವಾಲಯ ಈ ಅವಧಿಯ ಪ್ರಮುಖ ವಾಸ್ತುಶಿಲ್ಪದ ಉದಾಹರಣೆಗಳಾಗಿವೆ. ಸಾಹಿತ್ಯ. ಸಂಸ್ಕೃತ, ಪ್ರಾಕೃತ, ತಮಿಳು, ಕನ್ನಡ, ತೆಲುಗು ಮುಂತಾದ ಭಾಷೆಗಳಲ್ಲಿ ಸಾಹಿತ್ಯವು ಅಗಾಧವಾಗಿ ಬೆಳೆಯಿತು. ಹಲವಾರು ಕಾವ್ಯಗಳು, ನಾಟಕಗಳು, ಧಾರ್ಮಿಕ ಗ್ರಂಥಗಳು ಮತ್ತು ವ್ಯಾಕರಣ ಕೃತಿಗಳನ್ನು ರಚಿಸಲಾಯಿತು. ಬಸವಣ್ಣ, ಅಲ್ಲಮಪ್ರಭು, ಅಕ್ಕಮಹಾದೇವಿ, ರಾಮಾನುಜಾಚಾರ್ಯರು ಮತ್ತು ಶಂಕರಾಚಾರ್ಯರು ಈ ಅವಧಿಯ ಪ್ರಮುಖ ಭಕ್ತಿ ಕವಿಗಳು ಮತ್ತು ಚಿಂತಕರಾಗಿದ್ದರು. ಆರ್ಥಿಕತೆ. ಕೃಷಿಯು ಪ್ರಮುಖ ಆರ್ಥಿಕ ಚಟುವಟಿಕೆಯಾಗಿತ್ತು ಮತ್ತು ಭೂಮಿಯೇ ಮುಖ್ಯ ಸಂಪನ್ಮೂಲವಾಗಿತ್ತು. ವ್ಯಾಪಾರ ಮತ್ತು ವಾಣಿಜ್ಯವು ಅಭಿವೃದ್ಧಿ ಹೊಂದಿತು. ಆಂತರಿಕ ವ್ಯಾಪಾರದ ಜೊತೆಗೆ ವಿದೇಶಿ ವ್ಯಾಪಾರವೂ ಪ್ರಚಲಿತದಲ್ಲಿತ್ತು. ಏಷ್ಯಾ, ಆಫ್ರಿಕಾ ಮತ್ತು ಯುರೋಪ್ ದೇಶಗಳೊಂದಿಗೆ ವ್ಯಾಪಾರ ಸಂಬಂಧಗಳೂ ಇದ್ದವು. ನಗರಗಳು ಪ್ರಮುಖ ವ್ಯಾಪಾರ ಕೇಂದ್ರಗಳಾಗಿ ಬೆಳೆದವು ಮತ್ತು ವಿವಿಧ ಕುಶಲಕರ್ಮಿಗಳು ಹಾಗೂ ವ್ಯಾಪಾರಿಗಳು ಇದ್ದರು. ಕಂದಾಯ ವ್ಯವಸ್ಥೆಯು ಹೆಚ್ಚಾಗಿ ಕೃಷಿ ಆದಾಯದ ಮೇಲೆ ಆಧಾರಿತವಾಗಿತ್ತು. ರಾಜಕೀಯ ಬೆಳವಣಿಗೆಗಳು.
ಈ ಅವಧಿಯಲ್ಲಿ ಸಣ್ಣ ಸಣ್ಣ ಸಾಮ್ರಾಜ್ಯಗಳು ಮತ್ತು ರಾಜವಂಶಗಳ ಉದಯ ಮತ್ತು ಪತನವು ಸಾಮಾನ್ಯ ಸಂಗತಿಯಾಗಿತ್ತು. ಮುಸ್ಲಿಂ ಆಕ್ರಮಣಗಳು ಭಾರತದ ರಾಜಕೀಯ ಭೂಪಟವನ್ನು ಗಮನಾರ್ಹವಾಗಿ ಬದಲಾಯಿಸಿದವು. ಘಜ್ನಿ ಮತ್ತು ಘೋರಿಯಂತಹ ಆಕ್ರಮಣಕಾರರ ಆಗಮನವು ಭಾರತದಲ್ಲಿ ಹೊಸ ಆಡಳಿತ ವ್ಯವಸ್ಥೆಗೆ ದಾರಿ ಮಾಡಿಕೊಟ್ಟಿತು. ಸ್ಥಳೀಯ ರಾಜರ ನಡುವಿನ ಒಳಜಗಳಗಳು ಮತ್ತು ಒಗ್ಗಟ್ಟಿನ ಕೊರತೆಯು ವಿದೇಶಿ ಆಕ್ರಮಣಕಾರರಿಗೆ ಅನುಕೂಲವಾಯಿತು. ಒಟ್ಟಾರೆಯಾಗಿ 6 ರಿಂದ 14ನೇ ಶತಮಾನದ ಭಾರತವು ಭಾರತದ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿತು. ಇದು ಬಹು ಆಯಾಮದ ಬೆಳವಣಿಗೆಗಳನ್ನು ಕಂಡ ಅವಧಿಯಾಗಿದೆ.